ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 47 ಶಿವಯೋಗ ಸಾಧನೆಯಲ್ಲಿ. ಇದನ್ನು 2 ಭಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರ ಗಮನದಲ್ಲಿರಲಿ. ಅನುಭವ ಮಂಟಪದ ಸದ್ಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದ ಅಕ್ಕ ಮಹಾದೇವಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಕಂಡು ಬೆರಗಾದಳು. ಜನಸಾಮಾನ್ಯರನ್ನು ಜಾಗೃತಿಸುವ ಮಹಾಮಣಿಹವನ್ನು ಹೊತ್ತ ಅನುಭವ ಮಂಟಪವು ಮಾನವನ ಆರ್ಥಿಕ, ಸಾಮಾಜಿಕ, ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸರ್ವತೋಮುಖ ಪ್ರಗತಿಗೆ ಪ್ರಯತ್ನಿಸುವುದನ್ನು ಕಂಡಳು. ಬಾಹಿರಂಗಿಕ ಸಮಷ್ಟಿ ಪ್ರಜ್ಞೆಯ ಉದ್ದೀಪನೆಯೊಡನೆ ಆಂತರಂಗಿಕ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೂ ಮಾರ್ಗದರ್ಶನ ದೊರೆಯುತ್ತಲಿತ್ತು. ಸಂಜೆಯ ವೇಳೆಯ ಅನುಭವಗೋಷ್ಠಿ ನಡೆದ ಬಳಿಕ ಅತ್ಯುನ್ನತ ಮಟ್ಟದ ಸಾಧನೆಯ ಪಥದಲ್ಲಿರುವ ಸಾಧಕರು ಒಂದೆಡೆ ಕುಳಿತುಕೊಳ್ಳುತ್ತಲಿದ್ದರು. ಪ್ರಭುದೇವ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ನೀಲಾಂಬಿಕೆ, ಅಕ್ಕನಾಗಮ್ಮ, ಲಿಂಗಮ್ಮ ಇವರೆಲ್ಲ ಪ್ರಮುಖರು. ಅಂತರ್ಮುಖ ಸ್ವಭಾವದ ಅಕ್ಕ ಮಹಾದೇವಿಗೆ ಈ ಗೋಷ್ಠಿಯು ಬಹು ಹಿತವೆನಿಸಿತು. ತಮ್ಮ ತಮ್ಮ ಸಾಧನೆಯ ಹಂತಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡಾಗ ಅಕ್ಕ ಮಹಾದೇವಿ ತನ್ನಂತರಂಗವನ್ನು, ಬಹುದಿನಗಳಿಂದ ಕೊರೆಯುತ್ತಿದ್ದ ಹಂಬಲವನ್ನು ಎಲ್ಲರ ಮುಂದಿರಿಸಿದಳು. ಅಪ್ಪನವರೇ, ಕೋಟ್ಯಾಧೀಶನಾದ ಗಂಡಂದಿರ ಪತ್ನಿಯರು ಮೈ ತುಂಬ ಅಲಂಕರಿಸಿಕೊಂಡು ಆ ವಸ್ತು ಒಡವೆಗಳ ಚರ್ಚೆಯಲ್ಲಿ ಹೆಮ್ಮೆಯಿಂದ ಮಾತನಾಡುವಾಗ ನಡುವೆ ಬಂದು ಕುಳಿತ ಬಿಚ್ಚೋಲೆ ಗೌರಮ್ಮನಂತಹ ಬಡವೆಯೊಬ್ಬಳಂತೆ ನನ್ನ ಪರಿಸ್ಥಿತಿಯಾಗಿದೆ. ನಾನು ನನ್ನ ಚನ್ನಮಲ್ಲಿಕಾರ್ಜುನನಲ್ಲಿ ಭಿನ್ನವಿಸಿಕೊಳ್ಳುತ್ತಲಿರುವೆ. ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸಿವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಮಹಾದೇವಿಯ ಮನದ ಅಪೇಕ್ಷೆಯನ್ನರಿತು ಬಸವಣ್ಣನವರು ನುಡಿದರು. ಹೌದು, ನಿನ್ನ ಅಭಿಪ್ಸೆ ಸಹಜವಾದುದು ತಾಯಿ. ಮುಮುಕ್ಷುವು ಪಿಂಡಸ್ಥಲದಲ್ಲಿ ತನ್ನ ಆತ್ಮಸ್ವರೂಪವನ್ನು ಬೌದ್ಧಿಕವಾಗಿ ಅರಿತ ಬಳಿಕ ಅದನ್ನು ಪ್ರಾಣಲಿಂಗಿ ಸ್ಥಳದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಪಿಂಡಜ್ಞಾನ ಸ್ಥಳದಲ್ಲಿ ತನ್ನ ಪರಮಾತ್ಮನ ಸಂಬಂಧವನ್ನು ಬೌದ್ಧಿಕವಾಗಿ ಅರಿತವನು ಐಕ್ಯ ಸ್ಥಳದಲ್ಲಿ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗುತ್ತದೆ. ಬದ್ಧಜೀವಿಯು ಬುದ್ಧಿಜೀವಿಯಾಗಲಿಕ್ಕೆ ಕ್ರಮಿಸಬೇಕಾದ ಸಾಧನಾ ಪಥದಲ್ಲಿ 6 ಹಂತಗಳನ್ನು ಗುರುತಿಸಬಹುದು. ಇವೇ ಷಟಸ್ಥಲಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಎಂಬ ಈ 6ರಲ್ಲಿ ಮೊದಲೆರಡು ಆಚಾರ ಪ್ರಧಾನ, ಎರಡನೆಯವು ವಿಚಾರ ಪ್ರಧಾನ, ಕೊನೆಯವೆರಡು ಅನುಭವ ಪ್ರಧಾನ. ಮೊದಲನೆಯದು ಇಷ್ಟಲಿಂಗ ಪೂಜಾ ಸ್ಥಿತಿಯಲ್ಲಿ ನಿಲ್ಲಿಸಿದರೆ, ಎರಡನೆಯದು ಪ್ರಾಣಲಿಂಗ ಸಿದ್ಧಿಯಲ್ಲಿ, ಮೂರನೆಯದು ಭಾವಲಿಂಗ ಸಾಕ್ಷಾತ್ಕಾರದಲ್ಲಿರಿಸುವುದು. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳೆಂದು ಇವುಗಳಿಗೆ ಹೆಸರು. ಇಷ್ಟಲಿಂಗ ಸಿದ್ಧಿ ಎಂದರೆ ಯಾಂತ್ರಿಕವಾಗಿ ಇಷ್ಟಲಿಂಗವನ್ನು ಪೂಜಿಸುವುದಲ್ಲ. ಭಕ್ತಸ್ಥಲದ ಲಕ್ಷಣಗಳಾದ ಶ್ರದ್ಧೆ, ಶರಣಾಗತಿ, ಅಂತರಂಗ ಶುದ್ಧಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಮಹೇಶ್ವರ ಸ್ಥಳದ ಲಕ್ಷಣಗಳಾದ ತತ್ವನಿಷ್ಠೆ, ಗಣಾಚಾರ, ಸಮಾಜ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳುವುದು. ಭಕ್ತ ಸ್ಥಳದಲ್ಲಿ ತನ್ನ ಜೀವನವನ್ನು ಶುದ್ಧೀಕರಿಸಿಕೊಂಡ ಸಾಧಕನು ಮಹೇಶ್ವರ ಸ್ಥಳದಲ್ಲಿ ಸಮಾಜದ ಉದ್ಧಾರಕ್ಕೆ ನಿಲ್ಲುವನು. ನೋಡಮ್ಮ, ಆಧ್ಯಾತ್ಮ ಜೀವಿಗಳೆಂದರೆ ಬದುಕಿನ, ಸಮಾಜದ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಹೋಗುವವರಲ್ಲ, ನಿಂತು ಎದುರಿಸಿ ಉತ್ತರ ಕಂಡುಕೊಳ್ಳಬೇಕೆನ್ನುವವರು. ಹೀಗೆ ಸಾಧನಾ ಮಾರ್ಗದಲ್ಲಿ ಸಾಗಿದಾಗ ಬರುವ ಎಡರು ತೊಡರು, ಸುಖ ದುಃಖ, ನೋವು ನಲಿವು ಎಲ್ಲವನ್ನೂ ಶಿವಪ್ರಸಾದವೆಂದು ಸ್ವೀಕರಿಸಿ ನಿರಾಶೆಗೊಳ್ಳದೆ ಅಷ್ಟೇ ದೃಢತೆಯಿಂದ ಮುಂದೆ ಸಾಗುವ ತೃಪ್ತನೇ ಪ್ರಸಾದಿ. ನೀನು ಈ ತತ್ವಗಳನ್ನು ಆಗಲೇ ಅಳವಡಿಸಿಕೊಂಡಿರುವೆ. ಭಕ್ತ ಸ್ಥಳದ ಶರಣಾಗತಿ, ಮಹೇಶ್ವರ ಸ್ಥಳದ ದಿಟ್ಟ ತತ್ವನಿಷ್ಠೆ, ಪ್ರಸಾದಿ ಸ್ಥಳದ ಚಿತ್ತ ಸಮತೆ ನಿನ್ನಲ್ಲಿರದಿದ್ದರೆ ನೀನು ಈ ಸ್ಥಿತಿಗೆ ಬರಲು ಸಾಧ್ಯವಿರಲಿಲ್ಲ. ಮುಂದೆ ನೀನು ಪ್ರಾಣಲಿಂಗಿ ಸ್ಥಳದ ಸಾಧನೆಯನ್ನು ಮಾಡಬೇಕು ಅಲ್ಲವೇ ಪ್ರಭುದೇವರೇ? ಬಸವಣ್ಣನವರು ಕೇಳಿದರು. ಹೌದು ಅಪ್ಪ, ಶಿವಯೋಗದ 2ನೆಯ ಹಂತದಲ್ಲಿ ಇರುವಳು. ಪ್ರಾಣಲಿಂಗಿ ಸ್ಥಳದ ಯೋಗ ಸಾಧನೆಗಾಗಿ ಈಗ ನಾವು ಮಾರ್ಗದರ್ಶನ ನೀಡಬೇಕು. ಬಸವಣ್ಣನವರು ಮತ್ತೆ ಹೇಳಿದರು. ಯೋಗವು ಧರ್ಮದ ಸಾಧನಾಂಗ. ಬೌದ್ಧ, ಜೈನ, ವೈದಿಕ ಎಲ್ಲ ಮತಗಳಲ್ಲಿದು ಬಳಕೆಯಲ್ಲಿದ್ದರೂ ಆ ಧರ್ಮದ ಮೂಲ
ತಕ್ಕನುಸರಿಸಿ ಇದರ ಗುರಿಯೂ ಬೇರೆಯಾಗುವುದು. ಪತಂಜಲಿಯ ಅಷ್ಟಾಂಗ ಯೋಗ ನಿರೀಶ್ವರ ಯೋಗವಾದ ಕಾರಣ ಅಲ್ಲಿ ದೇವರ ಕಲ್ಪನೆ, ದೈವೀ ಕರುಣೆ ಮುಂತಾದವಕ್ಕೆ ಅವಕಾಶವಿಲ್ಲ. ನಮ್ಮ ಶಿವಯೋಗದಲ್ಲಿ ದೇವನ ಅಸ್ತಿತ್ವ, ಕರುಣೆಗಳು ಪ್ರಮುಖವಾದ ಅಂಶಗಳು. ಯೋಗಶ್ಚಿತ್ತವೃತ್ತಿ ನಿರೋಧ ಎಂಬ ಪತಂಜಲಿ ವಾಣಿಯಂತೆ ಚಿತ್ತವೃತ್ತಿಗಳನ್ನು ನಿವೃತ್ತಿ ಮಾಡುವುದೇ ಅಲ್ಲಿ ಪ್ರಮುಖ ಸಿದ್ಧಿ. ನಮ್ಮ ಯೋಗದ ಪ್ರಕಾರ ಚಿತ್ತವೃತ್ತಿಗಳನ್ನು ನಿವೃತ್ತಿಸಿ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಈ ಶುದ್ಧೀಕೃತ ಆತ್ಮ ಚೈತನ್ಯವನ್ನು ಪರಮಾತ್ಮನಲ್ಲಿ ಒಂದಾಗಿಸುವುದು. ಈಗಾಗಲೇ 5 ಪ್ರಮುಖ ಯೋಗಗಳು ಆಚರಣೆಯಲ್ಲಿವೆ ಅಷ್ಟೇ. ಆತ್ಮನಿಗೆ 5 ಶಕ್ತಿಗಳಿವೆ: ಪ್ರಾಣಶಕ್ತಿ, ಕ್ರಿಯಾಶಕ್ತಿ, ಧ್ಯಾನಶಕ್ತಿ, ಬುದ್ಧಿಶಕ್ತಿ ಮತ್ತು ಭಾವಶಕ್ತಿ ಎಂಬಿವೇ ಆ ಪಂಚಶಕ್ತಿಗಳು. ಇವುಗಳನ್ನು ಬಳಸಿಕೊಂಡು ಕ್ರಮವಾಗಿ ಹಠಯೋಗ, ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ ಎಂಬವು ವಿಕಾಸವಾಗಿವೆ. ಆದರೆ ನಮ್ಮ ಯೋಗವು ಈ 5 ಯೋಗಗಳ ಪ್ರಮುಖ ಅಂಶಗಳನ್ನೊಳಗೊಂಡು ಮತ್ತು ಭಿನ್ನವಾದ ಅನೇಕ ತತ್ವಗಳನ್ನು ಒಳಗೊಂಡು ಸ್ವತಂತ್ರ ಯೋಗ ಎನಿಸಿಕೊಳ್ಳುತ್ತವೆ. ಇಲ್ಲಿ ಭಕ್ತಿಯು ಮಹತ್ವಪೂರ್ಣವಾದ ತತ್ವ. ಅದಿಲ್ಲದೆ ಸಾಧನೆ ಇಲ್ಲ. ಆದರೆ ಈ ಭಕ್ತಿಯು ಕುರುಡು ನಂಬಿಕೆಯಿಂದ ಕೂಡಿರುವ ಮೂಢಭಕ್ತಿಯಲ್ಲ, ವೈಚಾರಿಕ ಭಕ್ತಿ, ಅರಿವಿನ ತೇಜದಿಂದ ಉದ್ದೀಪನೆಗೊಂಡುದು. ಇದು ಹೃದಯಗಳಲ್ಲಿ ಹದುಳಿಗ ಭಾವವನ್ನು ಹುಟ್ಟಿಸಿ ಸಂಕುಚಿತವಾದ ಪ್ರೇಮವನ್ನು ವಿಶಾಲ ಮಾಡಿ ಮನಸ್ಸನ್ನು ವಿಶ್ವ ಭ್ರಾತೃತ್ವಕ್ಕೆ ಒಯ್ಯುವುದು. ಆದ್ದರಿಂದ ಆ ಎಲ್ಲ ಯೋಗಗಳಲ್ಲಿ ಒಂದೊಂದು ತತ್ವಗಳಿಗೆ ಪ್ರಾಮುಖ್ಯತೆ ಇದ್ದರೆ ಲಿಂಗಾಂಗ ಯೋಗವು ಲಿಂಗಜ್ಞಾನ, ಲಿಂಗಭಕ್ತಿ, ಲಿಂಗಧ್ಯಾನ, ಲಿಂಗವ್ರತ, ಲಿಂಗಾರ್ಚನೆ ಎಂಬ 5 ತತ್ವಗಳನ್ನು ಅಳವಡಿಸಿಕೊಂಡಿದೆ. ಈಗ ನೀನು ಪ್ರಾಣಲಿಂಗದ ಅನುಸಂಧಾನದಲ್ಲಿ ತೊಡಗಬೇಕು. ಪ್ರಾಣಲಿಂಗವೆಂದರೆ ಆತ್ಮ. ಪಂಚ ಪ್ರಾಣಗಳನ್ನು ವಾಹನವಾಗಿ ಮಾಡಿಕೊಂಡು ಕಾರ್ಯಪ್ರವೃತ್ತವಾಗಿರುವ ಕಾರಣ ಆತ್ಮನಿಗೆ ಪ್ರಾಣಲಿಂಗ ಎಂದು ಹೆಸರು. ಪಂಚ ಪ್ರಾಣಗಳಿಗೆ ಈ ಆತ್ಮವು ಚೇತನ ನೀಡಿದರೆ ಅವು ವಾಹನಗಳಾಗಿ ಆತ್ಮಶಕ್ತಿಯನ್ನು ಪ್ರಕಾಶಕ್ಕೆ ತರುವವು. ಇಷ್ಟಲಿಂಗವನ್ನು ಕರಕಮಲದಲ್ಲಿಟ್ಟು ವಿವಿಧ ಪೂಜಾ ಪರಿಕರಗಳಿಂದ ಅರ್ಚಿಸಿದರೆ ಪ್ರಾಣಲಿಂಗವನ್ನು ಹೃದಯಪೀಠದಲ್ಲಿಟ್ಟು ಸದ್ಗುಣಗಳಿಂದ ಅರ್ಚಿಸಬೇಕು. ಅಪ್ಪನವರೇ, ನನ್ನದೊಂದು ಸಂದೇಹ. ಅಕ್ಕ ಮಹಾದೇವಿ ತಡೆದಳು. ಹೇಳು ತಾಯಿ. ಉದಕ, ಪತ್ರೆ, ಪುಷ್ಪ, ವಿಭೂತಿ, ಗಂಧ ಇವನ್ನು ಏಕೆ ಅರ್ಪಿಸಿ ಅರ್ಚಿಸಬೇಕು? ಪೂಜೆಯನ್ನೇಕೆ ಮಾಡಬೇಕು ಎಂದು ಕೇಳಿದಂತಾಯಿತು ಅಲ್ಲವೇ? ನೋಡಮ್ಮ, ಈ ಸೃಷ್ಟಿ, ಇಳೆ, ಬೆಳೆ, ಗಾಳಿ, ಮಳೆ ಎಲ್ಲವೂ ಕರ್ತನ ಕೊಡುಗೆ. ಆ ದಾನವನ್ನುಂಡು ನಾವಿಲ್ಲಿ ಬದುಕುತ್ತಿದ್ದೇವೆ. ಇವೆಲ್ಲವನ್ನು ಕೊಟ್ಟ ಕರ್ತನಿಗೆ ಕೃತಜ್ಞತೆ ಅರ್ಪಿಸಬೇಡವೇ? ಆ ಕೃತಜ್ಞತೆಯ ಸಂಕೇತವಾಗಿಯೇ ಈ ಪೂಜೆ. ಮಳೆಯನ್ನು ಕೊಟ್ಟ ದೇವರಿಗೆ ಉದಕದ ಮಜ್ಜನ, ಬೆಳೆಯನ್ನು ಕೊಟ್ಟ ಅವನಿಗೆ ಪ್ರಸಾದದ ನೈವೇದ್ಯ. ಅವನು ನಾವು ಕೊಟ್ಟುದರಿಂದಲೇ ತೃಪ್ತಿ ಪಡುವವನೇನೋ ಅಲ್ಲ, ಆದರೆ ನಮ್ಮ ಆನಂದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ಇವುಗಳನ್ನು ಯಾಂತ್ರಿಕವಾಗಿ ಅರ್ಪಿಸಿದರೂ ಸಾರ್ಥಕವಾಗದು. ಜೊತೆಗೆ ತತ್ಸಂಬಂಧವಾದ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಮಜ್ಜನ ಕೆರೆಯುವ ಉದಕದೊಡನೆ ಕರುಣೆಯನ್ನೂ ಸೇರಿಸಿ ಸಕಲ ಜೀವರಾಶಿಗೆ ಕರುಣೆಯನ್ನು ತೋರುವೆ ಎಂಬ ಭಾವದಿಂದ ಎರೆಯಬೇಕು. ಅಂತರಂಗದ ಕಾಮನೆಗಳನ್ನು ಜ್ಞಾನಾಗ್ನಿಯಿಂದ ಸುಟ್ಟುರುಹಿದ ಭಸ್ಮವನ್ನು ಹಚ್ಚುವೆ. ಸದ್ವಿಚಾರದ ಕುಸುಮಗಳನ್ನು ಮುಡಿಸುವೆ. ಸದ್ಭಾವನೆಯ ಧೂಪವನ್ನು ಅರ್ಪಿಸುವೆ. ಅರಿವಿನ ಆರತಿ ಬೆಳಗುವೆ. ಸಂತೃಪ್ತಿಯ ನೈವೇದ್ಯ ಮಾಡುವೆ. ಸರಳ ಜೀವನದ ಗಂಧವನ್ನರ್ಪಿಸುವೆ ಎಂಬ ಭಾವನೆಯಿಂದ ಅರ್ಪಿಸುತ್ತಾ ಪೂಜಿಸಬೇಕು. ಮಾನವೀಯತೆ ಇಲ್ಲದ ಆಧ್ಯಾತ್ಮಿಕತೆಗೆ ಅರ್ಥವೇ ಇಲ್ಲ. ಮಹಾದೇವಿಯಕ್ಕ, ಕೆಲವರು ಮಡಿವಂತರು, ಆಚಾರವಂತರು ಕ್ರೂರವಾಗಿ ವರ್ತಿಸುವುದನ್ನು ನೋಡಿದರೆ ಮಾನವೀಯತೆ ಇಲ್ಲದ ಅವರ ಪೂಜೆಯಿಂದ ಪ್ರಯೋಜನವೇನು ಎನ್ನಿಸದೇ ಇರದು. ತೆಂಗಿನಕಾಯಿಯೊಡನೆ ಮಡಿಯಿಂದ ಗುಡಿಗೆ ಹೊರಟ ಒಬ್ಬ ಭಕ್ತ ದಾರಿಯಲ್ಲಿ ಒಂದು ಕೂಸು ಬಿದ್ದರೆ ಇದು ಯಾವ ಜಾತಿಯದೋ, ಹೇಗೆ ಮುಟ್ಟಲಿ ಎಂದು ಹಿಂದು ಮುಂದೆ ನೋಡಿದರೆ ಅಂಥ ಕಾಯಿ ಕರ್ಪೂರ ತೆಗೆದುಕೊಂಡು ದೇವರೇನು ಮಾಡುವನು? ಅಂಥವರಿಗೆ ಹೇಗೆ ಒಲಿವನು? ಲಿಂಗ ಭಕ್ತಿ ಬಹು ಸುಲಭ. ಜಂಗಮ ಭಕ್ತಿ ಅಂದರೆ ಸಮಾಜ ಸೇವೆ ಕರಕಷ್ಟ. ನಿಜವಾದ ಆಧ್ಯಾತ್ಮ ಜೀವಿಗೆ ಮಾನವೀಯತೆಯೇ ಅಲಂಕಾರ. ಸದ್ಗುಣಗಳಿಂದ ಪೂಜಿಸಿದ ಬಳಿಕ ಧ್ಯಾನವು ಅತಿ ಮುಖ್ಯ ಸಾಧನೆ. ಲಿಂಗದೇವನನ್ನು ಅಂಗೈಯಲ್ಲಿರಿಸಿ ಬೆಳಗನ್ನು ಪ್ರತಿಫಲಿಸುವ ಅದರ ಮುಖದ ಮೇಲೆ ದೃಷ್ಟಿ ಇರಿಸಿ ಷಡಕ್ಷರಿಯ ಅನುಸಂಧಾನವನ್ನು ಮಾಡಬೇಕು. ಒಂದೊಂದು ಅಕ್ಷರಗಳನ್ನು ಉಸಿರಿನಲ್ಲಿ ತುಂಬಿ ಷಡ್ಚಕ್ರಗಳನ್ನು ಭೇದಿಸುವಂತೆ ಒಳಗೆ ಇಳಿಸಬೇಕು. ನವದ್ವಾರಗಳು ತಮ್ಮ ಪ್ರಾಕೃತಿಕ ಕಾರ್ಯಗಳನ್ನು ತಡೆದು ಧ್ಯೇಯ ವಸ್ತುವಿನತ್ತ ಮುಖ ಮಾಡಿದಾಗ ಮೇಲಿನಿಂದ ಸತ್ವಯುತ ಪ್ರಣವ ಚಿಚ್ಚಕ್ತಿ ಇಳಿದು ಬಂದು ಆಧಾರ ಚಕ್ರದಲ್ಲಿ ಸೂಕ್ತವಾಗಿ ಹುದುಗಿಕೊಂಡಿರುವ
ಕುಂಡಲಿನಿಯನ್ನು ಚೇತನಿಸಿ ಕಾರ್ಯೋನ್ಮುಖವಾಗಿ ಮೇಲಕ್ಕೆ ಹರಿವಂತೆ ಪ್ರಚೋದಿಸುವುದು. ಆಧಾರ ಚಕ್ರದಲ್ಲಿ ಕುಂಡಲಿನಿ ಅಂದರೆ ಜೀವನ ಶಕ್ತಿ ಹುದುಕಿಕೊಂಡಿರುವಂತೆ, 7ನೆಯ ಚಕ್ರವಾದ ಸಹಸ್ರದಲ್ಲಿ ದೇವನ ಶಕ್ತಿ ಸೂಕ್ತವಾಗಿರುವುದು. ಕುಂಡಲಿನಿ ಜಾಗೃತವಾಗಿ ಆರೋಹಿಸತೊಡಗಿದಂತೆ ಈ ಪರಾಶಕ್ತಿ ಪ್ರಚೋದಿತವಾಗಿ ಅವರೋಹಿಸತೊಡಗುವುದು. ಆಧಾರದಿಂದ ಸ್ವಾಧಿಷ್ಠಾನ ಮಣಿಪೂರಕವನ್ನು ಕುಂಡಲಿನಿಯು ದಾಟುವಲ್ಲಿ ಸಹಸ್ರಾರದಿಂದ ಆಜ್ಞಾ ವಿಶುದ್ಧಿಗಳನ್ನು ದಾಟಿ ದೇವನ ಶಕ್ತಿ ಇಳಿದು 2 ಅನಾಹತ ಚಕ್ರದಲ್ಲಿ ಅಂದರೆ ಹೃದಯ ಕಮಲದಲ್ಲಿ ಬೆರೆಯುವವು. ಆಗ ಅಪಾರವಾದ ಆನಂದವಾಗುವುದು. ಅದೇ ನಿರ್ವಿಕಲ್ಪ ಸಮಾಧಿಯ ಅನುಭವ. ಆ ಆನಂದವನ್ನು ಸ್ಥಿರಪಡಿಸಿಕೊಂಡು ಸಮಾಧಿಯ ಉತ್ಥಾನವಾದ ಬಳಿಕವೂ ತನ್ನ ಪ್ರತಿಯೊಂದು ಕರ್ತವ್ಯಗಳಲ್ಲಿ ವ್ಯವಹಾರದಲ್ಲಿ ಆ ಆನಂದವನ್ನು ಅನುಭವಿಸುತ್ತಾ ಬಾಳಬೇಕು. ಸಮಾಧಿ ಸ್ಥಿತಿಯನ್ನು ಹೊಂದಿ ಅವನು ಲೋಕದ ಹಿತವನ್ನು ಗಮನಿಸದೆ ಅಂತರ್ಮುಖನಾಗಬಾರದು. ತನ್ನ ಆನಂದವನ್ನು ಇನ್ನೊಬ್ಬನು ಪಡೆಯಲು ಸಹಾಯಕನಾಗಬೇಕು. ಜಗದ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು. ಈ ಜಗತ್ತು ಮಿಥ್ಯವಾದುದಾಗಿರುವಾಗ ಇದರ ಉದ್ಧಾರಕ್ಕೆ ಯತ್ನಿಸುವುದು ಏಕೆ ಅಪ್ಪ? ಆಧ್ಯಾತ್ಮಜೀವಿ ಇದರ ಚಿಂತೆಯನ್ನೇ ಮಾಡಬಾರದು ಅಲ್ಲವೇ? ಅಕ್ಕ ಮಹಾದೇವಿ ಕೇಳಿದಳು. ಇದು ನಮ್ಮ ವಿಚಾರಧಾರೆಯಲ್ಲ ಅಕ್ಕ ಮಹಾದೇವಿ. ಈ ಜಗತ್ತು ಮಿಥ್ಯವಲ್ಲ. ಇದು ಕರ್ತಾರನ ಕಮ್ಮಟ, ದೇವನ ಲೀಲಾರಂಗ. ಆತ್ಮರುಗಳನ್ನು ಪರಮಾತ್ಮನ ಮಿಲನಕ್ಕೆ ಸಜ್ಜುಗೊಳಿಸುವ, ಪರಿಪಕ್ವಗೊಳಿಸುವ ಸಾಧನಾರಂಗ. ಆಧ್ಯಾತ್ಮ ಜೀವಿಯು ಇದರ ಚಿಂತೆಯನ್ನೇ ಮಾಡಬಾರದು ಎನ್ನುವೆಯಾ? ಇದು ಮಹಾತಪ್ಪು. ಅವನೇ ಹೆಚ್ಚು ಚಿಂತಿಸಬೇಕು. ಅವನಿಗೆ ಅದರ ಹೊಣೆ ಅಧಿಕವಾಗಿರುವುದು. ಅದು ಹೇಗೆ ನೋಡು. ಸಿರಿವಂತನೊಬ್ಬ ಮನೆಯನ್ನು ಕಟ್ಟಿಸಿ ಬಾಡಿಗೆಯ ಮೇಲೆ ಬೇರೊಬ್ಬನಿಗೆ ಕೊಡುವನು. ಬಾಡಿಗೆದಾರ ಬಹಳಷ್ಟು ಎಚ್ಚರಿಕೆಯಿಂದ ಮನೆಯನ್ನು ರಕ್ಷಿಸುವನೇ? ಇಲ್ಲ. ಆದರೆ ಮಗ ಆ ಮನೆಯ ರಕ್ಷಣೆ ಮಾಡುವಾಗ ವಿಶೇಷ ಆಸಕ್ತಿ ವಹಿಸುವನು. ಏಕೆಂದರೆ ಅವನಿಗೆ ಅದು ತನ್ನ ಸ್ವತ್ತೆಂಬ ಅಭಿಮಾನ. ಹಾಗೆಯೇ ಆಧ್ಯಾತ್ಮ ಜೀವಿಗೆ ಈ ಜಗತ್ತು ದೇವನ ಮನೆ, ಅವನು ದೇವರ ಮಗ ಅಂದಾಗ ತನ್ನ ತಂದೆಯ ಆಸ್ತಿಯನ್ನು ವಿಶೇಷವಾಗಿ ರಕ್ಷಿಸಬೇಕಷ್ಟೇ. ಬಸವಣ್ಣನವರು ಪ್ರಶ್ನಿಸಿದರು. ಹಾಗಾದರೆ ನಿಮ್ಮ ವಿಚಾರಕ್ಕನುಸಾರವಾಗಿ ಆಧ್ಯಾತ್ಮ ಜೀವಿಯು ಸಮಾಜ ಸುಧಾರಣೆಯ ಕಾರ್ಯದಲ್ಲಿ ನಿಲ್ಲಬೇಕು. ಅವನಿಗೆ ನಾಡು, ನುಡಿ, ಜನಾಂಗ ಜಾಗೃತಿ, ಸಮಷ್ಟಿ ಪ್ರಜ್ಞೆ ಇರಬೇಕು ಎಂದಾಯಿತಲ್ಲವೇ? ನಿಶ್ಚಯವಾಗಿಯೂ. ನಾನು ಹೇಳಿದ ಎಲ್ಲ ತತ್ವಗಳನ್ನು ಮನದಟ್ಟು ಮಾಡಿಕೊಂಡು ಸಾಧನೆ ಮುಂದುವರಿಸು ತಾಯಿ. ಪ್ರಾಣಲಿಂಗ ಸಾಕ್ಷಾತ್ಕಾರದ ಬಳಿಕ ಭಾವಲಿಂಗಾನುಸಂಧಾನ ಮಾಡಬೇಕು. ಅಕ್ಕ ಮಹಾದೇವಿ ಕೃತಜ್ಞತಾಪೂರ್ವಕವಾಗಿ ಬಸವಣ್ಣ ಪ್ರಭುದೇವರಿಗೆ ನಮಿಸಿ ತನ್ನ ಕೋಣೆಯ ಕಡೆಗೆ ಎದ್ದು ಹೋದಳು. ಅಂದಿನಿಂದ ಅವಳ ಸಾಧನೆ ತೀವ್ರವಾಯಿತು. ಆಸನ ಸಿದ್ಧಿಯು ಅಳವಟ್ಟು ಒಂದು ಜಾವದ ಕಾಲ ಸಿದ್ಧಾಸನ, ಪದ್ಮಾಸನಗಳಲ್ಲಿ ಕುಳಿತುಕೊಳ್ಳಲು ಸಿದ್ಧಳಾದಳು. ಅವಳ ದೃಢತೆ, ನಿಷ್ಠೆಗಳನ್ನು ಕಂಡು ಶರಣರು ಅಚ್ಚರಿಪಟ್ಟರು. ಮನಸ್ಸು ಮೊದಮೊದಲು ನೆಲೆ ನಿಲ್ಲಲು ಪ್ರತಿಭಟಿಸುತ್ತಿತ್ತು. ಕಾಡಿನ ಆನೆಯನ್ನು ಪಳಗಿಸುವಂತೆ ಬಹಳಷ್ಟು ಸಹನೆಯಿಂದ ಅದನ್ನು ಪಳಗಿಸಬೇಕಾಗುತ್ತಿತ್ತು. ಕಾಲಾನಂತರದಲ್ಲಿ ಅದೂ ಒಗ್ಗಿಕೊಂಡು ಮೆಲ್ಲನೆ ಮಾತು ಕೇಳಲು ಪ್ರಾರಂಭಿಸಿತು. ಪ್ರಣವ ಪಂಚಾಕ್ಷರಿಯನ್ನು ವಾಚಕ ಮಾನಸಿಕವಾಗಿ ಜಪಿಸಲು ಆರಂಭಿಸುತ್ತಿದ್ದಂತೆಯೇ ಕೈಕಾಲು ಬಡಿಯುತ್ತಾ ತೊಟ್ಟಿಲಲ್ಲಿ ಆಡುವ ಕೂಸು ಜೋಗುಳವನ್ನು ಆಲಿಸುತ್ತಾ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಮಲಗುವಂತೆ ಮನಸ್ಸು ಮಂತ್ರವನ್ನು ಆಲಿಸುತ್ತಾ ಶಾಂತವಾಗುತ್ತಲಿತ್ತು. ಚಿತ್ತವು ದಿನದಿನಕ್ಕೆ ನಿರ್ಮಲವಾಗತೊಡಗಿ ನಿಶ್ಚಲವೂ ಆಗಲು ಕಲಿಯಿತು. ಯಾವ ಚಿಂತೆಗಳು, ಭಾವನೆಗಳು ಸುಳಿಯದಷ್ಟು ನಿಸ್ತರಂಗವಾಗಿ ಧ್ಯೇಯ ವಸ್ತುವಿನ ಮೇಲೆ ಏಕಪ್ರಕಾರವಾಗಿ ನಿಲ್ಲತೊಡಗಿತ್ತು. ಆಸನಬದ್ಧಳಾಗಿ ಕುಳಿತ ಕೆಲ ಕಾಲದ ನಂತರ ಒಂದು ಬಗೆಯ ಮಿಡಿತ ನರಗಳಲ್ಲಿ ಪ್ರಾರಂಭವಾಗಿ ವಿದ್ಯುತ್ತಿನ ಸಂಚಾರವಾದಂತೆ ಅನಿಸುತ್ತಿತ್ತು. ಒಂದು ದಿವಸ ಸಂಜೆಯ ಅನುಭವಗೋಷ್ಠಿಯ ಬಳಿಕ ಅಕ್ಕನು ತನ್ನ ಕೋಣೆಯಲ್ಲಿ ಪೂಜೆಗೆಂದು ಕುಳಿತಿದ್ದಳು. ಪದ್ಮಾಸನದಲ್ಲಿ ಕುಳಿತು ಎಡಗೈಯಲ್ಲಿ ಇಷ್ಟಲಿಂಗವನ್ನಿರಿಸಿಕೊಂಡು ಶಾಂಭವಿ ಮುದ್ರೆಯನ್ನು ತಾಳಿ ದೃಷ್ಟಿಯೋಗವನ್ನು ಮಾಡತೊಡಗಿದಳು. ಹೂವಿನ ಮಕರಂದವನ್ನು ಈಂಟಲಾರಂಭಿಸುವ ದುಂಬಿ ಮೊದಲು ಸ್ವಲ್ಪ ಸರಿದಾಡುತ್ತಾ ಈಂಟಿದ ಬಳಿಕ ಉನ್ಮತ್ತವಾಗಿ ಪ್ರಜ್ಞೆಯಳಿದು ಕುಳಿತಲ್ಲೇ ಮೈ ಮರೆತು ಸ್ಥಿರವಾಗಿ ನಿಲ್ಲುವಂತೆ ಕನ್ನಾಲಿಗಳು ಮೊದಲು ಸ್ವಲ್ಪ ಚಲಿಸುತ್ತಿದ್ದರೂ ಕೆಲವಾರು ಕ್ಷಣಗಳಲ್ಲಿ ಸ್ಥಿರವಾಗಿ ಇಷ್ಟಲಿಂಗದಲ್ಲಿ ನೆಲೆ ನಿಂತವು. ಪ್ರಭುದೇವರು ತಮ್ಮ ಕೋಣೆಯಲ್ಲಿ ಕುಳಿತು ಏಕನಾದವನ್ನು ಮೀಂಟುತ್ತಾ ಹಾಡತೊಡಗಿದ್ದರು. ಏಕನಾದದ ಏಕಪ್ರಕಾರದ ಮಿಡಿತ, ಪ್ರಭುದೇವರ ಭಾವಪೂರ್ಣ ಧ್ವನಿ ಅಕ್ಕ ಮಹಾದೇವಿಯ ತನ್ಮಯತೆಗೆ ಪ್ರೋತ್ಸಾಹ ನೀಡಿದವು. ಆ ನಾದ ಸ್ಪಂದನಗಳನ್ನು ಗ್ರಹಿಸಿಕೊಂಡ ಹೃದಯ ತಾನೂ ಅನಾಹತ ಗಾನವನ್ನು ಪ್ರತಿಧ್ವನಿಸುತ್ತಾ ಹಾಡತೊಡಗಿತು.
ಪ್ರಣವನಾದವು ಹೃದಯದಲ್ಲಿ ಮೊರೆಯತೊಡಗಿದಂತೆ ನರಗಳು ಚೇತನಗೊಂಡವು. ನರಗಳೆಲ್ಲವೂ ವೀಣೆಯ ತಂತಿಗಳಂತಾಗಿ ತಾವು ಆತ್ಮೀಕ ವಾದ್ಯಗೋಷ್ಠಿಯಲ್ಲಿ ಪಾಲ್ಗೊಂಡು ಮಿಡಿಯತೊಡಗಿದವು. ಇಡೀ ಶರೀರವೇ ಒಂದು ವೀಣೆಯೆಂಬ ಅನುಭವವು ಅಕ್ಕ ಮಹಾದೇವಿಯಲ್ಲಿ ಮೂಡತೊಡಗಿತ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 47ನೇ ಅಧ್ಯಾಯದ ಮೊದಲ ಪಾರ್ಟ್. ಮುಂದುವರಿದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.